ಸೋರುತ್ತಿರುವ ಸ್ವಂತ ಮನೆ ಉಡುಪಿಯಲ್ಲಿರುವ ಅಜ್ಜಿಯ ಬಾಡಿಗೆ ಮನೆಗೆ ಹಣ ಕಟ್ಟುತ್ತಿರೋ ರಕ್ಷಿತಾ ಶೆಟ್ಟಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋನಲ್ಲಿ ವೀಕ್ಷಕರ ಮನಸ್ಸು ಗೆದ್ದಿರುವ ರಕ್ಷಿತಾ ಶೆಟ್ಟಿ ಅವರ ತಂದೆ ತಾಯಿ ಮುಂಬೈನಲ್ಲಿದ್ದಾರೆ. ಅಜ್ಜಿ ಉಡುಪಿಯಲ್ಲಿರ್ತಾರೆ. ರಕ್ಷಿತಾ ಶೆಟ್ಟಿ ಅವರ ಆಟದ ಬಗ್ಗೆ ಅಜ್ಜಿ ಅವನಿಯಾನ ಎನ್ನುವ ಯೂಟ್ಯೂಬ್ ಚಾನೆಲ್ ಜೊತೆ ಮಾತನಾಡಿದ್ದಾರೆ. ತಂದೆ ತಾಯಿ ಏನು ಕೆಲಸ ಮಾಡ್ತಾರೆ? ಮುಂಬೈನಲ್ಲಿ ರಕ್ಷಿತಾ ಶೆಟ್ಟಿ ತಂದೆ ಪಾನ್ ಶಾಪ್ ಇಟ್ಟುಕೊಂಡಿದ್ದಾರೆ. ಆ ರಕ್ಷಿತಾ ಆಗಾಗ ಉಡುಪಿಗೆ ಬರ್ತಿರ್ತಾಳೆ. ಮನೆಗೆ ಬಂದರೆ ಅವಳೇ ಎಲ್ಲ ರೀತಿಯ ಅಡುಗೆ ಮಾಡ್ತಾಳೆ. ನನ್ನನ್ನು ಯೂಟ್ಯೂಬ್ ನಲ್ಲಿ ತೋರಿಸ್ಬೇಡ ಅಂತ ಹೇಳ್ತೀನಿ, ಆದರೂ ಅವಳು ಆಗಾಗ ನನ್ನ ವಿಡಿಯೋವನ್ನ ಯೂಟ್ಯೂಬ್ಗೆ ಹಾಕ್ತಿದ್ಲು ಅಂತ ಅಜ್ಜಿ ರತ್ನಮ್ಮ ಅವರು ಹೇಳ್ತಿದ್ದಾರೆ. ರಕ್ಷಿತಾ ಶೆಟ್ಟಿ ಬೈದ್ರೆ ಬೇಸರ ಆಗತ್ತೆ. ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ಅಂದಾಗ ಶಾಕ್ ಆಗಿದ್ದುಂಟು. ನನಗೆ ಖುಷಿಯೂ ಆಗಿದೆ. ಆಗಾಗ ಬಿಗ್ ಬಾಸ್ ನೋಡ್ತೀನಿ. ಯಾರಾದರೂ ರಕ್ಷಿತಾ ಶೆಟ್ಟಿಯನ್ನ ಬೈದಾಗ ಬೇಸರ ಆಗತ್ತೆ, ಕೋಪನೂ ಸಹ ಬರುತ್ತೆ. ಹೀಗಾಗಿ ಒಮ್ಮೊಮ್ಮೆ ಬಿಗ್ ಬಾಸ್ ನೋಡೋದಿಲ್ಲ ಅಂತಾರೆ ರತ್ನಮ್ಮ ಅವರು. ಗಿಲ್ಲಿ ನಟನನ್ನ ಕಂಡ್ರೆ ನನಗೂ ಸಹ ಇಷ್ಟ. ಗಿಲ್ಲಿ ನಟ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಗಿಲ್ಲಿ ನಟನನ್ನ ಕಂಡ್ರೆ ನನಗಂತೂ ಬಹಳಾನೇ ಇಷ್ಟ. ಅವನು ರಕ್ಷಿತಾಗೆ ವಂಶದ ಕುಡಿ ಅಂತ ಹೇಳೋದು ನನಗೆ ಖುಷಿ ಆಗತ್ತೆ, ನಗು ಬರುತ್ತೆ ಸಹ. ಧ್ರುವಂತ್ ಅವರು ರಕ್ಷಿತಾ ಬಗ್ಗೆ ಮಾತನಾಡಿದ್ದು ಬೇಸರ ಆಗಿತ್ತು. ಧ್ರುವಂತ್ ಮೇಲೆ ನನಗೆ ಕೋಪ ಇದೆ ಅಂತಾರೆ ರತ್ನಮ್ಮ ಅವರು. ರಕ್ಷಿತಾಗೆ ನಾಯಿ ಅಂದ್ರೆ ತುಂಬಾನೇ ಇಷ್ಟ. ರಕ್ಷಿತಾಗೆ ನಾಯಿ ಅಂದ್ರೆ ತುಂಬಾ ಇಷ್ಟ. ಅಷ್ಟೇ ಅಲ್ಲ, ಬೀದಿ ನಾಯಿಗಳು ಕಂಡ್ರು ಸಾಕು ಅದಕ್ಕೆ ಮೀನಾಗ್ತಾಳೆ. ಒಂದು ಗುಣ ಅಂತ ಹೇಳೋಕ್ಕಾಗಲ್ಲ, ಆದರೆ ರಕ್ಷಿತಾಳಲ್ಲಿರುವ ಎಲ್ಲ ಗುಣ ನನಗಿಷ್ಟ ಅಂತಾರೆ ರತ್ನಮ್ಮ ಅವರು. ಸಾಲ ಮಾಡಿದ್ದಾಳೆ ರಕ್ಷಿತಾ ಶೆಟ್ಟಿ ಅವರು. ಸ್ವಂತ ಹಣದಲ್ಲಿ ಮುಂಬೈನಲ್ಲಿ ಫ್ಲಾಟ್ ತಗೊಂಡಿದ್ದಾಳೆ. ಅದಕ್ಕಾಗಿ ಸಾಲವನ್ನು ಕೂಡ ಮಾಡಿದ್ದಾಳೆ. ಅಪ್ಪ ಅಮ್ಮ ಅಲ್ಲಿ ಇರೋದಿಕ್ಕೆ ಅವಳು ಆಗಾಗ ಇಲ್ಲಿಗೆ ಬಂದು ಹೋಗ್ತಿರ್ತಾಳೆ ಅಂತಾರೆ. ಬಾಡಿಗೆ ಮನೆಯಲ್ಲಿದ್ದಾರಂತೆ. ರಕ್ಷಿತಾ ಶೆಟ್ಟಿ ಹುಟ್ಟಿ 3 ತಿಂಗಳಿಗೆ ಅವಳನ್ನ ಮುಂಬೈಗೆ ಕರೆದುಕೊಂಡು ಹೋದ್ರು. ಅವಳಿಗೆ ಕನ್ನಡ ಬರ್ತಿರ್ಲಿಲ್ಲ. ಈಗ ಸ್ವಲ್ಪ ಕನ್ನಡ ಮಾತನಾಡ್ತಿದ್ದಾಳೆ. ಅಂದ ಹಾಗೆ ಅಜ್ಜಿ ಮನೆ ಸೋರುತ್ತಿದೆ, ರಿಪೇರಿ ಆಗಬೇಕು ಅಂತ ಬಾಡಿಗೆ ಮನೆಯಲ್ಲಿದ್ದಾರಂತೆ. ಬಾಡಿಗೆ ಮನೆಯ ಹಣವನ್ನು ರಕ್ಷಿತಾ ಅವರೇ ಕಟ್ತಿದ್ದಾರೆ. ರಕ್ಷಿತಾ ಶೆಟ್ಟಿ ಕುಟುಂಬಸ್ಥರು ಯಾರು? ರಕ್ಷಿತಾ ಶೆಟ್ಟಿ ಅಜ್ಜಿಗೆ 4 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಮೊದಲ ಮಗಳೇ ರಕ್ಷಿತಾ. ಮಂಗಳೂರು ಮುಂಬೈನಲ್ಲಿ ರಕ್ಷಿತಾ ಅವರ ಸೋದರ ಮಾವ ಚಿಕ್ಕಮ್ಮ ಇರ್ತಾರೆ. ಬಿಗ್ ಬಾಸ್ ಮನೆಗೆ ಹೋಗುವಾಗ ರಕ್ಷಿತಾ ಅವರು ಸ್ವಲ್ಪ ಹತ್ಕೊಂಡು ಹೋಗಿದ್ಲು ಅಂತಾರೆ ಅಜ್ಜಿ. ಮತ್ತೆ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.